ಪೆಟ್ರೋಲ್ ಬಂಕ್ ಅಲ್ಲಿ ಮೋಸ ನೋಡಿ ಹೆಂಗಾಗುತ್ತೆ. ಪೆಟ್ರೋಲ್ ಹಾಕಕ್ಕೆ ಗನ್ ಎತ್ತಿದ ತಕ್ಷಣನೇ ಪೆಟ್ರೋಲೇ ಬಿದ್ದಿರಲ್ಲ, ಆಲ್ರೆಡಿ 26 ರೂಪಾಯಿ ಚಿಲ್ಲರೆ ನಿಮ್ಗೆ ರೀಡಿಂಗ್ ತೋರಿಸಿರುತ್ತೆ. ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಿಂದ ಪೆಟ್ರೋಲ್ ಹಾಕ್ಸ್ಬೇಕು. ಈ ಪೆಟ್ರೋಲ್ ಬಂಕ್ ಗಳಲ್ಲಿ ಯಾರು ಇದನ್ನ ಸೆಟ್ ಮಾಡಿಟ್ಟಿರ್ತಾರೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಅಂತ ಹೇಳಿ, ಇದನ್ನ ಮೇಂಟೆನೆನ್ಸ್ ಮಾಡೋರು ಓನರ್ ಗಳೇ ಇರ್ತಾರೆ, ಇಲ್ಲ ಅಂದ್ರೆ ಮ್ಯಾನೇಜರ್ ಗಳಿರ್ತಾರೆ. ಮ್ಯಾನೇಜರ್ ಗಳೇ ಈ ತರ ಸಿಸ್ಟಮ್ ಗಳನ್ನ ಅಡ್ಜಸ್ಟ್ ಮಾಡ್ದಿರಾ ಬೇರೆ ಇಲ್ಲಿ ಪೆಟ್ರೋಲ್ ಹಾಕೋರು ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಯಾರನ್ನೂ ನಂಬಕ್ ಹೋಗ್ಬೇಡಿ. ಮೋಸ ಆದಾಗ ಏನಂತಾರೆ, ಪೆಟ್ರೋಲ್ ಹಾಕದವನ್ಗೆ ಬೈತಾರೆ ಮಿಷಿನ್ ರೆಡಿ ಮಾಡಿಸು ಅಂತ. ಇವರು ಫಸ್ಟ್ ಈ ತರ ರೀಡಿಂಗ್ ನ ಅಡ್ಜಸ್ಟ್ ಮಾಡಿ ಇಟ್ಟಿರ್ತಾರೆ. ಈ ತರ ಜಂಪ್ ಆಗ್ಬೇಕು, 30 ರೂಪಾಯಿ 20 ರೂಪಾಯಿ 15 ರೂಪಾಯಿ ಜಂಪ್ ಆಗೋ ತರ ನೋಡಿ. 26 ರೂಪಾಯಿ 86 ಪೈಸಾ ಫಸ್ಟ್ ಆಲ್ರೆಡಿ ಓಡ್ಬಿಟ್ಟಿದೆ ಅಂತಂದ್ರೆ ಈ ಪೆಟ್ರೋಲೇ ಬಂದಿಲ್ಲ, ಆಲ್ರೆಡಿ ರೀಡಿಂಗ್ ಓಡಿದೆ. ಅದಕ್ಕೋಸ್ಕರ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೆ ಜಾಗೃತಿಯಿಂದ ಹಾಕ್ಸಿ. ಯಾಕೆ ಅಂದ್ರೆ ಕಷ್ಟ ಬಿದ್ದಿರೋ ದುಡ್ಡಲ್ಲಿ ಪೆಟ್ರೋಲ್ ಹಾಕ್ಸಕ್ ಹೋಗೋದು, ಎಲ್ಲೂ ಪುಕ್ಸೆಟೆ ಬಂದಿರಲ್ಲ ಅಲ್ವಾ. ಅವ್ರು 1 ರೂಪಾಯಿ ಕಡಿಮೆ ಆದ್ರೂ ಕೂಡ ತಗೊಳಲ್ಲ. ಜನಗಳು ಇಷ್ಟ ದಿನ ಏನ್ ತಿಳ್ಕೊಂಡಿದ್ರು ಅಂತ ಅಂದ್ರೆ, ರೌಂಡ್ ಫಿಗರ್ ಮಾಡಿದ್ರೆ ಈ ತರ ಜಂಪ್ ಆಗುತ್ತೆ, ನಮ್ಗೆ ಮೋಸ ಆಗುತ್ತೆ ಅಂತ ತಿಳ್ಕೊಂಡಿದ್ರು. 100 200 50 ಈ ತರ ಹಾಕ್ಸೋದ್ ಬೇಡ, ಇನ್ಮೇಲೆ ಹಾರ್ಡ್ ಆಗಿ ಹಾಕ್ಸೋಣ. ಹಂಗಂದ್ರೆ ರ್ಯಾಂಡಮ್ ಆಗಿ 115 120 117 ಈ ತರ ಏನಾದ್ರು ಹಾಕ್ಸೋಣ ಅಂತ ಹಾಕಿಸ್ತಾ ಇದಾರೆ ಇವಾಗ. ಆದ್ರೆ ನಾವ್ ಎಷ್ಟಕ್ಕೆ ಹೇಳಿ ಅಲ್ಲಿ ಟೈಪ್ ಮಾಡಿಸಿದ್ರು ಕೂಡ ಅದು ಫಸ್ಟ್ ಗನ್ ಎತ್ತಿ ರೀಡಿಂಗ್ ಇದು ಓಪನ್ ಮಾಡ್ತಾರಲ್ಲ ಗನ್ನ ಪೆಟ್ರೋಲ್ ಹಾಕಕ್ಕೆ ಅಂತ, ಅವಾಗ್ಲೇನೆ ಈ ತರ ಜಂಪ್ ಆಗುತ್ತೆ. ಎಲ್ಲರೂ ಹುಷಾರಾಗಿರಿ. ಒಂಚೂರು ಗನ್ನ ಮೇಲ್ಗಡೆ ಕಿಟ್ಕೊಂಡು ಹಾಕಿ, ನಿಮ್ಗೆ ಪೆಟ್ರೋಲ್ ಬೀಳುತ್ತೋ ಇಲ್ವೋ ಅನ್ನೋದು ಗೊತ್ತಾಗುತ್ತೆ.